ಪ್ರಣಯ ಪ್ರೇಮದ ಪ್ರಿಯಕರ ರಾಣಿ ಆ ಆ, ಆ. ಪ್ರಣಯ ಪ್ರೇಮದ ಪ್ರಿಯಕರ ರಾಣಿ ಮನೆಯುಗ ಜಾಲಿಸಿ ಎನಗಾಗಿ ಕುಳಿತೆ ಮನೆಯುತ ಜಾಲಿಸಿ ಎನಗಾಗಿ ಕುಳಿತೆ ತಳೆಯುತ್ತೆ ಭುವನವ ಗಲ್ಲು ಗಲ್ಲು ಎನ್ನುತ್ತೆ 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 ನಲವೇರಿ ಬಾ ದೇವಿ ಸ್ವಾಮಿ ನಲಿದಾಡು ಬಾ ಇನಿಯನ ಮನದೊಳು ಗಲ್ಲುಗಲು ಎನ್ನುತ್ತೆ ಇನಿಯನ ಮನದೊಳು ಗಲ್ಲುಗಲು ಎನ್ನುತ್ತೆ ನಲವೇರಿ ಬಾ ಸ್ವಾಮಿ ದೇವಿ ಸುಂದರ ನಿನ್ನಯ ಅಂದವ ಸ್ತುತಿಸಿ ಆ ಸುಂದರ ನಿನ್ನಯ ಅಂದವ ಸ್ತುತಿಸಿ ತುಂಬಿದ ಹೃದಯದ ಮಂದಿರ ಸದನದಿ ತುಂಬಿದ ಹೃದಯದ ಮಂದಿರ ಸದನ ಅಂದ ಚಂದ್ರದಿಂದ ಬಂದು ನನ್ನ ಸೇರು ದೇವ ಅಂದ ಚಂದದಿಂದ ಬಂದು ನನ್ನ ಸೇರು ದೇವ ಅಂದ ಚಂದದಿಂದ ಬಂದು ನನ್ನ ಸೇರು ದೇವ ಅಂದ ಚಂದದಿಂದ ಬಂದು ನನ್ನ ಸೇರು ದೇವ ನಲವೇರಿ ಬಾ ನಲಿದಾಡು ಬಾ ಇನಿಯನಿ ಮನದೊಳು ಸಲುಗಲು ಎನ್ನುತ್ತ ಇನಿಯನಿ ಮನದೊಳು ಸಲುಗಲು ಎನ್ನುತ್ತ ನಲವೇರಿ ಬಾ ಶಕ್ತಿಯು ನೀನೆ ಈಶನು ನಾನೇ ಆ ಆ, ಆ. ಶಕ್ತಿಯು ನೀನೆ ಈಶನು ನಾನೇ ಸಕಲ ಚರಾಚರ ಎಲ್ಲವೂ ನಾನೇ ಸಕಲ ಚರಾಚರ ಎಲ್ಲವೂ ನಾನೇ ನನ್ನೇ ನಿನ್ನ ಕಂಡು ನಾನು ಧನ್ಯ ನಾದೆ ರಮಣಿ ಇಂದು ನಿನ್ನ ನೋಡಿ ನಾನು ಧನ್ಯ ನಾದೆ ರಮಣಿ ಇಂದು ನಿನ್ನ ನೋಡಿ ನಾನು ಧನ್ಯ ನಾದೆ ರಮಣಿ ದೇವಿ ಇಂದು ನಿನ್ನ ನೋಡಿ ನಾನು ಧನ್ಯನಾದೆ ರಮಣಿ ಇಂದು ನಿನ್ನ ನೋಡಿ ನಾನು ಧನ್ಯನಾದೆ ರಮಣಿ ಇಂದು ನಿನ್ನ ನೋಡಿ ನಾನು ಧನ್ಯನಾದೆ ರಮಣಿ ನಲವೇರಿ ಬಾ ದೇವಿ ಪ್ರಾಣೇಶ್ವರ ನಲಿದಾಡು ಬಾ ಇನಿಯನ ಮನದೊಳು ಗಲ್ಲುಗಲು ಎನ್ನುತ್ತೆ ಇನಿಯನ ಮನದೊಳು ಗಲ್ಲುಗಲು ಎನ್ನುತ್ತೆ ನಲವೇರಿ ಬಾ ಮರೆಯಾಗಿ ನಿಂತು
ಶಕ್ತಿ, ಸುಂದರವಾದ ರೂಪವನ್ನು ನೋಡಿ ನಿನ್ನೊಡನೆ ನೆರೆಯಬೇಕೆಂದು ಮನಮಾಡಿ ಬಂದಿರುವ ಇದೊಂದು ರೂಪ. ಆ ರೂಪಿಗೆ ನೆರೆಯಲು ಸ್ಥಳವಿಲ್ಲ ಬ್ರಹ್ಮಾಂಡದಲ್ಲಿ. ನೆರೆಯಬೇಕಾದರೆ ಸರಸವಾಡಿ ಸೃಷ್ಟಿಗೆಲ್ಲ ಭಾಗಿಯಾಗಿ ನನ್ನಿಷ್ಟದಂತೆ ನಡೆದುಕೊಳ್ಳಬೇಕು. ಶಿವನು ಶಕ್ತಿಗೆ ಅಧೀನನಾಗಬೇಕೆಂಬುದೊಂದು ಕನಸು. ನೆನಸು ಮರೆಯಲ್ಲಿ ಸರಸವಾಡುವುದೊಂದು ಹೊಲಸು. ಜನಿಸು ಜನ್ಮ ಶೃಂಗಾರ ತೆರೆಯಲ್ಲಿ ಮರುಳೆ. ಉರುಳಿಸುವೆ ಮತ್ತೆ ಮನಮೋಹನಾಂಗಿಯಾಗಿ ತಿರುಗಲೇಕಿನ್ನು ಬಾ ತರುಣಿ ಮರುಗಿ. ಮರುಗಲೇಕಿನ್ನು ನಿಂತಿರ್ಪ ಶೃಂಗಾರ ಹರಣಿ. ವೇದಾನ್ನೇ ಶಿವ ಸಂಪೂರ್ಣೆ ಪ್ರಾಣೇಶ್ವರಿ ಪ್ರಿಯೇ ಅನ್ನಪೂರ್ಣೆ. ದೇವಿ, ಓಂಕಾರಿಣಿ ಬದಾಚಾಯಿನಿ. ಓಂಕಾರಿಣಿ ಬದಾಚಾಯಿನಿ ಮಮ ಪ್ರೇಮ ವರ್ಷಿಣಿ ಆನಂದವಾಹಿನಿ. ಮಮ ಪ್ರೇಮ ವರ್ಷಿಣಿ ಆನಂದವಾಹಿನಿ. ಓಂಕಾರಿಣಿ ಬದಾಚಾಯಿನಿ. ತ್ರಿಪುರ ಸುಂದರಿ ಬಾರಾಜೇಶ್ವರಿ ಶಿವನೊಲುಮೆಯಲ್ಲಿ ನಲಿದಾಡೆ ಶಿವನಾರಿ. ತ್ರಿಪುರ ಸುಂದರಿ ಬಾರಾಜೇಶ್ವರಿ ಶಿವನೊಲುಮೆಯಲ್ಲಿ ನಲಿದಾಡೆ ಶಿವನಾರಿ. ಬಾರೆ ಮೈದೋರಿ ಪರಮೇಶ್ವರಿ. ಆ ಬಾರೆ ಮೈದೋರಿ ಪರಮೇಶ್ವರಿ. ನಲಿಯುತ್ತ ಬಾರೆ ಕುಣಿಯುತ್ತ ಬಾರೆ ಓಂಕಾರ ನಾದದಲ್ಲಿ. ಕುಣಿಯುತ್ತ ಬಾರೆ ನಲಿಯುತ್ತ ಬಾರೆ ಓಂಕಾರ ನಾದದಲ್ಲಿ. ಬಹು ಪ್ರೇಮದಿಂದ ನೀನರ್ಧವಾಗು ಈ ನನ್ನ ದೇಹದಲ್ಲಿ. ಕುಣಿಯುತ್ತ ಬಾರೆ ನಲಿಯುತ್ತ ಬಾರೆ ಓಂಕಾರ ನಾದದಲ್ಲಿ. ಬಹು ಪ್ರೇಮದಿಂದ ನೀನರ್ಧವಾಗು ಈ ನನ್ನ ದೇಹದಲ್ಲಿ. ಓಂಕಾರಿಣಿ ಬದಾಚಾಯಿನಿ ಮಮ ಪ್ರೇಮ ವರ್ಷಿಣಿ ಆನಂದವಾಹಿನಿ. ಮಮ ಪ್ರೇಮ ವರ್ಷಿಣಿ ಆನಂದವಾಹಿನಿ. ಓಂಕಾರಿಣಿ ಬದಾಚಾಯಿನಿ. ಬಹುಜನ್ಮ ಪೂಜಾ ಫಲವು ಈ ನಿಮ್ಮ ಸೇವೆ ನಾನೆಂದು ದಾಸಿಯೋ. ಬಹುಜನ್ಮಗಳ ಪೂಜಾ ಫಲವು ಈ ನಿಮ್ಮ ಸೇವೆ ನಾನೆಂದು ದಾಸಿಯೋ. ಮನದ ಮಕನಾಸೆ ಕೈಗೋ ಆ
ಮನದ ಮಗದಾಸೆ ಕೈಗೋ ಪ್ರಾಣೇಶ್ವರ ಪ್ರಾಣವಲ್ಲಭ ಪ್ರಾಣವಲ್ಲವೇ? ಕಣ್ಣಲ್ಲೂ ನೀನೆ ಮನದಲ್ಲೂ ಎಲ್ಲೆಲ್ಲೂ ನಿನ್ನ ಕಂಡೆ ಅನುಭವ ನಿನ್ನಗೆ ಸೇವೆ ಮಾಗೆ ನೀ ನನಗೆ ನೀಡು ರಮಣ ಕಣ್ಣಲ್ಲೂ ನೀನೆ ಮನದಲ್ಲೂ ಎಲ್ಲೆಲ್ಲೂ ನಿನ್ನ ಕಂಡೆ ಅನುಭವ ನಿನ್ನಗೆ ಸೇವೆ ಮಾಗೆ ನೀ ನನಗೆ ನೀಡು ರಮಣ ಜಗದೀಶನೇ ಎನ್ನ ಹೃದಯೇಶನೇ ಈ ನಮ್ಮ ಮಿಲನ ಜಗಭಾವ್ಯ ಸಾಧನ ಈ ನಮ್ಮ ಮಿಲನ ಜಗಭಾವ್ಯ ಸಾಧನ ಜಗದೀಶನೇ ಎನ್ನ ಹೃದಯೇಶನೇ ನೀ ನೋಡು ದೇವಿ, ಶಿವಶಕ್ತಿಯರ ಸಲ್ಲಾಪದಲ್ಲಿ ಬಯಲೊಂದು ಬ್ರಹ್ಮಾಂಡ ಭೂಮಿಯಾಗಿ ಪರಿಣಮಿಸಿತು. ಆದರೆ ಈ ಬ್ರಹ್ಮಾಂಡದ ಹೆಚ್ಚು ಕುಂದಣದ ಘನತೆಯನ್ನು ಸರಿಪಡಿಸುವ ಆ ಬ್ರಹ್ಮಗಳ ದೇವ ಅವರೇ ನನ್ನ ಮಾನಸ ಬ್ರಹ್ಮರಿಂದ ಕಲವೆತ್ತಿ ರೂಪಾಕಾರವಾದ ನವಬ್ರಹ್ಮ ಋಷಿಗಳು. ಅವರಿಂದು ನನ್ನ ಪಂಚಾಕ್ಷರಿಯ ಪಂಚಭೂತ ಮಿಲನದಿಂದ ಸೃಷ್ಟಿಗೆ ಸಹಾಯಕರಾಗುವರು. ಅವರಲ್ಲಿ ಕಂಗಾಣದಿರ್ಪರಿ ಬ್ರಹ್ಮಾಂಡದಲ್ಲಿ ಹತ್ತ ನೋಡು ದೇವಿ, ನನ್ನ ಸತ್ವ ರಾಜಸ ತಮೋ ಗುಣಗಳ ಆಕಾರ 3-9 ರಾರಾಜಿಸುತ್ತಿರುವರ ನವಬ್ರಹ್ಮ ಋಷಿ. ನೋಡಿದನು ಪರಮಾತ್ಮ, ಆ ಋಷಿಗಳ ದಿವ್ಯ ತೇಜಸ್ಸು ಕಣ್ಣಿನ ನೋಟವನ್ನೇ ಹಿಂದಕ್ಕೆ ಸೆಳೆಯುತ್ತಿದೆ. ಅವರಾರು ಆ ನವಬ್ರಹ್ಮರುಗಳು ನನಗೆ ತಿಳಿ ಹೇಳಿವಿ ಸ್ವಾಮಿ? ಹೇಳುವೆನು. ಆ ಕುಮುದ ಪೀಠದ ಮೇಲೆ ಕುಳಿತು ನೀಲಾಂಬರವನ್ನುಟ್ಟು ನಂದನವನದ ನೀಲ ಅಸ್ಥಿಯ ಮೈಬಣ್ಣವನ್ನು ಧಿಕ್ಕರಿಸಿ ಸೆಳೆಯುತ್ತಿರುವ ಬ್ರಹ್ಮಯೋಗಿಗಳೇ, ನನ್ನ ಸಾತ್ವಿಕದ ಹತ್ರಿ ನಾರದ ವಸಿಷ್ಠರುಗಳು. ಸ್ವಾಮಿ, ಆ ಪಕ್ಕದಲ್ಲಿ ರತ್ನಾಂಬರವನ್ನುಟ್ಟು ರತ್ನಪೀಠದ ಮೇಲೆ ಕುಂಕುಮ ಕಾಂತಿಯನ್ನು ಅಲ್ಲಗಿಳಿಯುತ್ತಾ ರಂಜಿಸುತ್ತಿರುವ ಆ ಬ್ರಹ್ಮರುಗಳಾದ ದೇವ ಆ ಬ್ರಹ್ಮಯೋಗಿಗಳೇ ಹಾಂಗಿರಸ ಕಶ್ಯಪರೆಂಬ ಗೌತಮ ಬ್ರಹ್ಮರುಗಳು. ಸ್ವಾಮಿ, ಪಟ್ಟಮಡಿಯನ್ನುಟ್ಟು ಪರಾಗದ ಪೀಠದ ಮೇಲೆ ಪಾದಗಳ ಪ್ರಕಾಶವನ್ನು ಸೆಳೆಯುತ್ತಿರುವ ಆ ಪರಮದೇವರುಗಳಾರ್? ಆ ದೇವ ಬ್ರಹ್ಮರುಗಳೇ ಅಂಗಿರಸ ಕಶ್ಯಪರೆಂಬ ಸೃಷ್ಟಿಕರ್ತನ ಪ್ರತಿರೂಪಗಳು. ಅಲ್ಲದೆ ಹತ್ತ ನೋಡು ದೇವಿ, ತಾನೋರ್ವನೇ ಅದೆಷ್ಟು ದಕ್ಷತೆಯಿಂದ ಶೋಣಿತಾಂಬರವನ್ನು ಧರಿಸಿ ದಂತ ಪೀಠದ ಮೇಲೆ ಕುಳಿತು ದುಗ್ಗಾಂಬುದಿಯ ಗಾಂಭೀರ್ಯವನ್ನು ಸೆಳೆಯುತ್ತಿರುವ ಧೀರನಿ ನನ್ನ ಮಾನಸ ಬ್ರಹ್ಮನಾದ ದಕ್ಷನು. ಸ್ವಾಮಿ, ಆದರೂ ಈ ಜಗತ್ತಿನಲ್ಲಿ ಅವರವರ ಧರ್ಮವನ್ನು ಪರೀಕ್ಷಿಸುವುದಕ್ಕಾಗಿ ಅದಾವಶಕ್ತಿಯನ್ನು ನಿರ್ಮಿಸಿರುವಿರಿ. ಅವರು ಮುಂದಿನ ನಿನ್ನ ಛಾಯಾಶಕ್ತಿಗಳು. ಬೆಲವೆಣ್ಣಂ ಪಡನಿಂ ಚೆಲುಪೆಣ್ಣೆ ಹಿಡಿ ಮುಡಿದ ಚೆಲು ಕೇಸ ಮಿಡಿತಾಗೆ ಮುದ್ರಿಕೆಯ ನಡುಬಳಕೆಯ ಮಂದಾರ ವಲ್ಲಿಯ ಸೊಬಗೆತ್ತ ಪೆಣ್ಣಂ ಪಡನಿಂ ಆದಿಶಕ್ತಿ. ಆ ಚೆಲುವೆ ನಿಮಗೆ ತಾಂ ಶಿವನೆಸರಿಗಿಂದು ಚಂದಿಲ್ಲ ಪರಪೆಣ್ಣಂ. ಚಂದ ಚಂದದ ಪೆಣ್ಣಂ ನೋಡಿ ಅಂದ ಅಂದದ ಕಲೆ ಪುಟ್ಟುಗಂ. ಶಿವಕಲಗಿಂದು ಶಿರಭಾಗುವೆನು ಶಶಿರೇಖಿ ಮೂಡುವಳು ಮೃಡ ನೋಡು ನಿನ್ನ ಮಡದಿಯಂ ಮಾಯಾ ಮಾಯಾ. ನಮಸ್ಕರಿಸುವೆನು, ಆಶೀರ್ವದಿಸುವೆನು ಮಾಯಾ. ಮಂಗಳವಾಗಲಿ. ಮಾಯಾ, ನೀನೀಗ ಪ್ರಪಂಚದ ಜ್ಞಾನ ದೃಷ್ಟಿಯನ್ನು ಪರೀಕ್ಷಿಸಲು ಮೀಸಲಾಗಿರುವೆ. ಹೀಗಿರುವಾಗ ನನ್ನ ಮಾನಸ ಬ್ರಹ್ಮನಾದ ದಕ್ಷ ಬ್ರಹ್ಮನು ಒಂದು ಉಗ್ರವಾದ ತಪಸ್ಸನ್ನು ಮಾಡುತ್ತಿರುವನು. ನೀನು ಅವನಲ್ಲಿಗೆ ಹೋಗಿ ನಿನ್ನ ಮಾಯೆಯನ್ನು ಬೀರು. ಅದರಲ್ಲಿ ಅವನೇನಾದರೂ ಜಯಶೀಲನಾದರೆ ಅವನಿಗೆ ಬೇಕಾದ ವರಗಳನ್ನು ಕೊಡುವೆನು. ಅನಂತರ ಪ್ರಪಂಚದ ಅಷ್ಟದಳ ಕಳಸ ಪ್ರಾಯವಾಗಿರುವ ಕೈಲಾಸಾದಿಯಲ್ಲಿ ಕೈಲಾಸಪತಿಯಾಗಿ ನೆಲೆಸುವೆನು. ನಿಮ್ಮ ಅಪ್ಪಣೆಂತೆ ನೋಡಿದೆ ಆದಿಶಕ್ತಿ, ನನ್ನ ಇಚ್ಛಾ ಮಾತ್ರದಿಂದ ಹುಟ್ಟಿದ ಈ ಜಗತ್ತನ್ನು. ನೋಡಿದೆನು ಪರಮಾತ್ಮ, ಚಿನ್ನದ ಭರಣಿಯಂತೆ ಹೊಳೆಯುತ್ತಿರುವ ಈ ಜಗತ್ತು ನನ್ನ ಲೀಲಾಭವನವಾಯಿತು. ಹಾ ಭುವನ ಭವನದಲ್ಲಿ ಓಡಾಡು. ಆಡುವೆನು ಸ್ವಾಮಿ, ಶಿವನನ್ನು ಕುಡಿ ನಲಿದಾಡುವೆನು. ಮರದಲ್ಲಿ ಬೆರೆತು ಆಹಾ, ನೀ ನನಗೆ ಪ್ರಿಯಳಾದೆ, ಜೇಂಕಾರದಲ್ಲಿ ಕಲೆತು ನೀ ನನ್ನಲ್ಲಿ ಒಂದಾದೆ ದೇವಿ. ಸ್ವಾಮಿ, ಓಂಕಾರದಲ್ಲಿ ಬೆರೆತು ನೀ ನನಗೆ ಪ್ರಿಯಳ
ಮಗಳಾದೆ ಜಂಕಾರದಲ್ಲಿ ಕಲೆತು ನೀ ನನ್ನಲ್ಲಿ ಒಂದಾದೆ ಆನಂದಲ್ಲಿ ದಾಡುವ ಈ ಗಿರಿಯ ಒಡಲೊಳಗೆ ಅನುರಾಗದಿ ಒಂದಾಗುವ ಈ ಸೃಷ್ಟಿಯ ಮಡಿಲೊಳಗೆ ನನ್ನ ಮಾನಸ ಮಂದಿರದಲ್ಲಿ ಪ್ರಿಯ ನೀನೇ ತುಂಬಿರುವೆ ನಾನೆಲ್ಲಿ ನೋಡಿದರಲ್ಲಿ ಪ್ರಿಯ ನೀನೇ ಕಾಣುವೆ ಅನುರಾಗದಿ ಬಂದಾಗು ಈ ಗಿರಿಯ ಮಡಿಲೊಳಗೆ ಆನಂದ ಒಂದಾಗುವಾಗಿ ಸೃಷ್ಟಿಯ ಒಡಿಲೊಳಗೆ ಕಾಮನನ್ನು ಗೆದ್ದರು ನಾನು ನಿನ್ನ ಗೆಲ್ಲಲಾಗಲಿಲ್ಲ ಮೋಹವನ್ನು ಬಿಟ್ಟರು ನಾನು ನಿನ್ನನ್ನು ಬಿಡಲಾಗಲಿಲ್ಲ ಕಾಮನನ್ನು ಬಿಟ್ಟರು ನಾನು ನಿನ್ನನ್ನು ಬಿಡಲಾಗಲಿಲ್ಲ ಮೋಹವನ್ನು ಬಿಟ್ಟರು ನಾನು ನಿನ್ನ ಬಿಡಲಾಗಲಿಲ್ಲ ಅರ್ಧನಾರೀಶ್ವರನಾದೆ ಈಶ್ವರಿಯೇ ನಿನ್ನ ಧರಿಸಿ ನಾನು ಪ್ರೇಮ ಶಂಕರನಾದೆ ಶಂಕರಿಯೇ ನಿನ್ನ ಒರಿಸಿ ಅರ್ಧನಾರೀಶ್ವರನಾದೆ ಈಶ್ವರಿಯೇ ನಿನ್ನ ಧರಿಸಿ ನಾನು ಪ್ರೇಮ ಶಂಕರನಾದೆ ಶಂಕರಿಯೇ ನಿನ್ನ ಒರಿಸಿ ಕಾವಣಿಯೇ ದಾಕ್ಷಾಯಿಣಿಯೇ ರಂಜಿನಿಯೇ ಶಿವರಂಜಿನಿಯೇ ಶ್ರಾವಣಿಯೇ ದಾಕ್ಷಾಯಿಣಿಯೇ ರಂಜಿನಿಯೇ ಶಿವರಂಜಿನಿಯೇ ಇನಿಯೇ ಮನದಿನಿಯೇ ಶಿವಶಂಕರನ ಸತಿಯೇ ಇನಿಯೇ ಮನದಿನಿಯೇ ಶಿವಶಂಕರನ ಸತಿಯೇ ನನ್ನ ಮಾನಸ ಮಂದಿರದಲ್ಲಿ ಪ್ರಿಯ ನೀನೇ ತುಂಬಿರುವೆ ನಾನೆಲ್ಲಿ ನೋಡಿದರಲ್ಲಿ ಹರ ನೀನೇ ಕಾಣುವೆ ಅನುರಾಗ ಒಂದಾಗುವ ಈ ಗಿರಿಯ ಮಡಿಲೊಳಗೆ ಅನುರಾಗದಿ ಒಂದಾಗುವ ಈ ಸೃಷ್ಟಿಯ ಒಡಲೊಳಗೆ ನೀನು ಎಲ್ಲಿ ನೆಲೆಗೊಳ್ಳುವೆಯೋ ಅಲ್ಲಿ ನನ್ನ ಕೈಲಾಸ ಎಲ್ಲಿ ನನ್ನ ದೇವಿಯೋ ಅಲ್ಲಿ ನನ್ನ ವಾಸ ಎಲ್ಲಿ ನೀನು ನೆಲೆಗೊಳ್ಳುವೆಯೋ ಅಲ್ಲಿ ನನ್ನ ಕೈಲಾಸ ಎಲ್ಲಿ ನನ್ನ ದೇವಿಯೋ ಅಲ್ಲೇ ನನ್ನ ವಾಸ ನಿನ್ನ ಪ್ರೀತಿ ಕರೆಯನ್ನು ಕೇಳಿ ಧಾವಿಸಿ ನಾ ಬಂದೆ ನನ್ನ ನಿರಾಕಾರವ ತೊರೆದು ಈಶರೂಪಿಯಾಗಿ ನಿಂತೆ
ಪ್ರೀತಿ ಕರೆಯನ್ನು ಕೇಳಿ ಧಾವಿಸಿ ನಾ ಬಂದೆ. ನನ್ನ ನಿರಾಕಾರವ ತೊರೆದು ಈಶರೂಪಿಯಾಗಿ ನಿಂತೆ. ಶ್ರಾವಣಿಯೇ ಕಾಯಿಣಿಯೇ ರಂಜಿನಿಯೇ ಶಿವರಂಜಿನಿಯೇ ಶ್ರಾವಣಿಯೇ ದಾಕ್ಷಾಯಿಣಿಯೇ ರಂಜಿನಿಯೇ ಶಿವರಂಜಿನಿಯೇ ಇನಿಯೇ ಮನದಿನಿಯೇ ಶಿವಶಂಕರನ ಸತಿಯೇ. ಇನಿಯೇ ಮನದಿನಿಯೇ ಶಿವಶಂಕರನ ಸತಿಯೇ. ನನ್ನ ಮಾನಸ ಮಂದಿರದಲ್ಲಿ ಪ್ರಿಯ ನೀನೇ ತುಂಬಿರುವೆ. ನಾನೆಲ್ಲಿ ನೋಡಿದರಲ್ಲಿ ಹರ ನೀನೇ ಕಾಣುವೆ. ಅನುರಾಗದಿ ಒಂದಾಗು ಈ ಗಿರಿಯ ಮಡಿಲೊಳಗೆ. ಆನಂದ ಒಂದಾಗುವಾಗಿ ಸೃಷ್ಟಿಯ ಒಡಲೊಳಗೆ. ಕಾರದಲ್ಲಿ ಬೆರೆತು ನೀ ನನಗೆ ಪ್ರಿಯಳಾದೆ. ಜೇಂಕಾರದಲ್ಲಿ ಕಲೆತು ನೀ ನನ್ನಲ್ಲಿ ಒಂದಾದೆ. ಅನುರಾಗದಿ ಒಂದಾಗುವ ಈ ಗಿರಿಯ ಮಡಿಲೊಳಗೆ. ಆನಂದದಿ ಒಂದಾಗುವಾಗಿ ಸೃಷ್ಟಿಯ ಮಡಿಲೊಳಗೆ. ಅನುರಾಗದಿ ಒಂದಾಗುವ ಈ ಗಿರಿಯ ಮಡಿಲೊಳಗೆ. ಅನುರಾಗದಿ ಒಂದಾಗುವ ಈ ಸೃಷ್ಟಿಯ ಒಡಲೊಳಗೆ. ಆನಂದ ಆನಂದವೇ ಇದು ಶಿವ ಸತಿಯ ಸಲ್ಲಾಪವೇ. ಆನಂದ ಆನಂದವೇ ಇದು ಶಿವ ಸತಿಯ ಸಲ್ಲಾಪವೇ. ಈ ಭಾವನ ನವಚೇತನ ಭಾವನ ನವಚೇತನ ಪ್ರೇಮಾನುರಾಗದ ಸಮ್ಮಿಲನ. ಪ್ರೇಮಾನುರಾಗದ ಸಮ್ಮಿಲನ. ಆನಂದ ಆನಂದವೇ ಇದು ಶಿವ ಸತಿಯ ಸಲ್ಲಾಪವೇ. ನಿನ್ನ ಮನದಾಸೆ ಪೂರೈಸಲೆಂದೇ ಗೌರಿ ಮನೋಹರಿ ನಾನಿಲ್ಲಿ ಬಂದೆ. ನಿನ್ನ ಮನದಾಸೆ ಪೂರೈಸಲೆಂದೇ ಗೌರಿ ಮನೋಹರಿ ನಾನಿಲ್ಲಿ ಬಂದೆ. ಹೃದಯೇಶ್ವರಿಯೇ ಆ ಆ ಹೃದಯೇಶ್ವರಿಯೇ ವಾ ಪ್ರೇಮ ನಿಧಿಯೇ. ಹೃದಯೇಶ್ವರಿಯೇ ವಾ ಪ್ರೇಮ ನಿಧಿಯೇ. ಮನಸ್ಸಿನ ಮಾತನು ನಾ ಹೇಳಲಾರೆ.
ಪ್ರೇಮ ಸ್ವರಗಳ ಸಂಚಾರ ಎಲ್ಲೆಲ್ಲೂ ಮನಸ್ಸಿನ ಭಾವನೆ ತುಂಬೇಕು ನನ್ನಲ್ಲಿ. ಪ್ರೇಮ ಸ್ವರಗಳ ಸಂಚಾರ ಎಲ್ಲೆಲ್ಲೂ ಮನಸ್ಸಿನ ಭಾವನೆ ತುಂಬೇಕು ನನ್ನಲ್ಲಿ. ನಿನ್ನ ಸಂಗಾನ ಮಿನ್ನಲಾರೆ. ಆ ನಿನ್ನ ಸಂಗಾನ ಮಿನ್ನಲಾರೆ. ಮನಸ್ಸಿನ ಮಾತನ್ನು ಹೇಳಲಾರೆ. ನಿನ್ನ ಸಂಗಾನ ಮಿನ್ನಲಾರೆ. ಮನಸ್ಸಿನ ಮಾತನ್ನು ಹೇಳಲಾರೆ. ಆನಂದ ಶಿವ ಸತಿಯ ಈ ಭಾವನಾ ನವಚೇತನ. ಈ ಭಾವನಾ ನವಚೇತನ. ಪ್ರೇಮಾನುರಾಗದ ಸಮ್ಮಿಲನ. ಸ್ವಾಮಿ ಪ್ರೇಮಾನುರಾಗದ ಸಮ್ಮಿಲನ. ಆನಂದ ಇದು ಶಿವ ಸತಿಯ ಸಲ್ಲಾಪರಿ. ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸ್ಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ನಿನ್ನೆ ನಡೆದ ಸತ್ರಯಾಗ ಸಮಾರಂಭದಲ್ಲಿ ಅಗ್ರಪೂಜೆಯಲ್ಲಿ ನನಗಾಯಿತು ಅಗ್ರಪೂಜೆ. ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸುರಗಂಧರ್ವ ಕೋಟಿಗಳು. ಅಂದ ಪಕ್ಷದಲ್ಲಿ ಆ ಸತ್ರಯಾಗ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳು ನಡೆದವು. ಆ ದುರಂತ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ನಂದೀಶ ಭಕ್ತನಲ್ಲಿ. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ದೇವಿ, ಸೂರ್ಯ ಕಿರಣಗಳು ಸೋಂಕಿದರೆ ಮುಸುಕಿದೊಡ ತಾವರೆಗೆ ಭಂಗವೇ? ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿ ಬೆಳೆದಿರುವ ತಾವರೆ ಆದರೇನು, ಅದು ಕಾಲಗತಿಯಿಂದ ಕಂದಿ ಹಾಳಾಗುವುದು. ಕೇಳಿದ್ಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರೂ ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ಪರಾಶಕ್ತಿ ಭವಾನಿ, ಹಸಿವು ಬಾಯಾರಿಕೆ ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರೆ ಆಗುವ ಮದಮುಖರಿಗೆ ಮನೆಯಾಯಿತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದು ಮುಂದೆ ಗೊತ್ತಾಗುವುದು. ಅದನ್ನು ಹೇಳಿದರೆ ಪ್ರಮಾದವಾಗುವುದು ಸತಿ, ಪ್ರಮಾದವಾಗುವುದು. ನಂದೀಶ್ವರ, ಕೇಳಿದೆಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರೆಂದು ನೋಡಿ ಹೇಳುವೆಯಾ? ದೇವಿ, ಅವರೇ ಆದಿಶಕ್ತಿ ಹಿರಿಯ ಸಹೋದರಿಯರು. ಅದರಲ್ಲಿ ಮಹೇಶ್ವರ ಶಿವಗಣಾಧೀಶ್ವರ ನೋಡಿಕೊಂಡು ಬರುವೆನು, ಅಪ್ಪಣೆಯಾಗಬೇಕು. ಸುಖವಾಗಿ ಶಿವಗಣಾಧೀಶ್ವರನ್ನು ಸೇರು. ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಸ್ವಾಮಿ, ನಂದೀಶನ ಮಾತು ಕೇಳಲಿಲ್ಲವೇನು? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆ. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ
ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ದೇವಿ, ಆ ಸಂಭ್ರಮವನ್ನು ನೋಡುವ ಅಗತ್ಯ ನನಗಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗೆಯ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದ ನನ್ನ ತಂದೆ ದಕ್ಷದೇವ, ಆತನ ಮಗಳು ನಾನಲ್ಲವೇ ಶಂಕರ? ಆ ದಾರಿಗೆ ತಿಳಿಯುತ್ತದೆ, ಆ ದಾರಿಗೆ ತಿಳಿಯುತ್ತದೆ ನೀನು ದಕ್ಷದೇವನ ಮಗಳೆಂದು. ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮೇಲೆ ಮಗಳು ತಂದೆಯ ಮನೆ ಮಹೋತ್ಸವಕ್ಕೆ ಹೋಗಬಾರದೇ ಓತ್ತಮ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಅದು ಕಾಗೆಗಳ ಮರಿ ಆಗಿದ್ದರೆ ಆ ಕಾಗೆಗಳು ಆ ಕೋಗಿಲೆ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ಸತಿ, ದಕ್ಷದೇವನು ನಿನ್ನ ತಂದೆಯಾಗಿದ್ದರೆ ಕರೆಸುತ್ತಿದ್ದನಾ ಆ ನಿನ್ನ ತಂದೆ ದಕ್ಷದೇವ? ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಮಂಗಳ, ನಾನು ಜಾಮಾತನು ಅಲ್ಲ, ನೀನು ಮಗಳು ಅಲ್ಲ. ಪತಿದೇವ, ನನಗಿರುವ ಸಂತೋಷವನ್ನು ಮರಿದಿಕ್ಕಬೇಡ. ಗುರುಮಂದಿರಕ್ಕೆ, ಪಿತಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೌದು, ಹೇಳಿದ್ದೆನು. ಆದರೆ ನಿನ್ನ ತಂದೆಯು ಅವನೋರ್ವ ಅಹಂಕಾರಿ. ಕಾಡಿನಲ್ಲಿರುವ ದುಷ್ಟ ಮೃಗಗಳಿಗುಂಟು ಶಾಂತಿ, ಹುತ್ತದಲ್ಲಿ ವಾಸ ಮಾಡುವ ವಿಷಸರ್ಪಗಳಿಗುಂಟು ಶಾಂತಿ. ಆದರೆ ಆ ನಿನ್ನ ಜನಕ ದಕ್ಷ ದೇವನಿಗಿಲ್ಲ ನಮ್ಮಲ್ಲಿ ಶಾಂತಿ. ಅಪ್ಪನ ವಿಷಯ ಏಕೆ ಆ ಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡಿದೆನು ಮಹಾದೇವಿ. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಬರಡೆ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ಅದು ಗೀತವಲ್ಲ, ನಿನ್ನ ಆತ್ಮವನ್ನು ಸುತ್ತುಗಟ್ಟಿ ಎಳೆಯುತ್ತಿರುವ ಕಾಲಪಾಶ. ಯಾವ ಪಾಶವಾದರೇನು? ತಂದೆ ಮನೆ ಎಂದರೆ ಚಿಕ್ಕಂದು ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು. ಸತಿ, ಹಠ ಬೇಡ. ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಯಲ್ಲಿ ಅಪಾರವಾಗಿರುವುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ಮಾತನೆಂದು ತಿಳಿಯದೆ ವೃಥಾ ವೈರವನ್ನು ಗಳಿಸಿರುವನು ಆ ನಿನ್ನ ತಂದೆ ದಕ್ಷದೇವ. ಆಹಾ ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡ್ತಿರೋ ಬೈಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ, ಇದುವರೆವಿಗೂ ನಿನ್ನ ಮನ ನೋಯುವುದೆಂದು ನಿಧಾನಿಸಿದೆನು. ಕೇಳು, ನಿನ್ನೆ ನಡೆದ ಸತ್ರ ಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ನಿಮ್ಮ ಅಪ್ಪ ದಕ್ಷನಿಗೆ. ಏನು ಮನ ಬದಲಾಯಿತೆ? ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲಿಲ್ಲವೇ ನನ್ನ ತಂದೆಯ ದಕ್ಷ ದೇವನು? ಏನು ಸಂತೋಷ ಪಟ್ಟನೆ? ಬಹಳ ನಿಧಿಯನ್ನು ಬಳಸಿರುವ ಕಾಳಿಂಗ ಸರ್ಪದಂತೆ ನಿಮ್ಮಪ್ಪನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತಿಕೊಂಡು ನಿಷ್ಠೂರದ ನಿರಾರ್ಥಕದ ಆ ಚಂದ್ರಾರ್ಕವಾದ ನಿಷ್ಠೂರದ ವೈರುತ್ವದ ಮಾತುಗಳನ್ನಾಡಿದನೋ ಆ ನಿನ್ನ ದಕ್ಷ ತಂದೆ. ತಂದೆಯ ಮಾತಿಗೆ ಬೇಸಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿತೆನ್ನೊಡಲು ಬೆಂದಿಕ್ಕುವ ಸಮ್ಮಿತ್ತುಗಳ ಪುಣ್ಯ ಪುರುಷರ ಮಧ್ಯದಲ್ಲಿ ಅಗ್ನಿ ಜ್ವಾಲೆಯಂತೆ ನಿಮ್ಮ ತಂದೆ ದಕ್ಷ ದೇವನ ಕಠೋರವಾದ ವಿಷಮ ಜ್ವಾಲೆಗಳಿಂದ ಹುಕ್ಕಿ ಬರುತ್ತಿದ್ದ ಆ ಮಂಗಳಕರ ನಾದವನ್ನು ಮರೆಮಾಚಿತು ಸತಿ, ಮರೆಮಾಚಿತು. ಭೃಗು ಅಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳಿರಿಸಿತು ಆ ದಿವ್ಯ ಶಾಲೆಯಲ್ಲಿ. ದೇವೋತ್ತಮ, ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಎಷ್ಟೋ ಬರುವುದು. ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಇತರ ಪಾಡೇನು ಶಂಕರ? ಶಕ್ತಿ, ಯುದ್ಧ ರಂಗದಲ್ಲಿ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ಆ ನಿನ್ನ ತಂದೆ ದಕ್ಷ ದೇವನ ಮಾತೆಂಬ ಹರಿತವಾದ ಅಲಗು ನನ್ನೊಡಲನ್ನು ತಾಗಿ ನನ್ನ ಉದರಾಗ್ನಿಯು ದಾಗ್ಗನೆ ಉರಿಯುತ್ತಿರುವುದು ಸತಿ, ದಾಗ್ಗನೆ ಉರಿಯುತ್ತಿರುವುದು. ನಿನ್ನ ತಂದೆ ದಕ್ಷ ಬ್ರಹ್ಮನು ಪಾಷಾಣ ಹೃದಯನಾಗಿ ನನ್ನ ಜಾಮಾತನೆಂದು ತಿಳಿಯದೆ ತನ್ನ ಸಹಾಮಿತ್ರನಾದ ಭೃಗುದೇವನ ಕುತಂತ್ರದ ಮಾತುಗಳಿಂದ ಮಾರಣ ಮಹಾಯಜ್ಞವನ್ನು ಹೂಡುತ್ತಿರುವನು. ಮಾರಣ ಮಹಾಯಜ್ಞ, ಮಾರಣ ಮಹಾಯಜ್ಞ.
ಅದನ್ನು ಮಾಡುವವರಾರು? ಅದನ್ನು ಮಾಡುವವರಾರು? ಗರ್ಭದನುಬಂಧದ ವಜ್ರರಸದಿಂದ ಬಂಧಿಸಲ್ಪಟ್ಟ, ಇಡೀ ಬ್ರಹ್ಮಾಂಡವನ್ನೇ ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರವನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರೆಗಳೇ ಸ್ಕ್ರಿತ್ ಎಂಬ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಹೋಮಾಗ್ನಿ ಕುಂಡದಲ್ಲಿ ದಕ್ಷ ಬ್ರಹ್ಮನಂತಹ ಸಾವಿರಾರು ಕರ್ಮ ಬಂಧಿತರನ್ನು ಒಮ್ಮೆಲೆ ಬುಗೇಲ್ ಎಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞ ಅದನ್ನು ಮಾಡುವವರಾರು? ಇದನ್ನು ಅರಿತಿದ್ದರೂ ನಿನ್ನ ತಂದೆ ದಕ್ಷದೇವ ವಿವೇಕರಹಿತನಾದನು. ಸ್ವಾಮಿ, ಪ್ರಾಣೇಶ್ವರ ಅವಿವೇಕಿಯಾದ ತಂದೆಗೆ ವಿವೇಕವನ್ನ ಹೇಳಲಾದರೂ ನಾನು ದಕ್ಷಲೋಕಕ್ಕೆ ಹೋಗಬಾರದೇನು? ಸತಿ, ದಕ್ಷ ಬ್ರಹ್ಮನಿಗೆ ನಿನ್ನ ಮಾತು ಹಿತವಾಗಿ ತೋರುವುದಿಲ್ಲ. ನನ್ನ ಮಾತನ್ನು ಮೀರಿ ನೀನು ಏನಾದರೂ ಅಲ್ಲಿಗೆ ಹೋಗಿದ್ದೆ ಆದರೆ ನಿನಗೆ ಹಾನಿ ತಪ್ಪದು. ಸ್ವಾಮಿ, ತಂದೆ ನಿರಾಕರಿಸಿರೇನು? ತಾಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? 7 ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಸ್ವಾಮಿ, ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಎನ್ನ ಭಾವ ಎನ್ನ ಜೀವ ನೀನೆ ಓ ದೇವಾ. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಸಕಲ ಸುರರೆಲ್ಲ ಸಾಗುತ್ತಿಗರಯ್ಯ ಗಾನ ಮೇಳದಲ್ಲಿ. ಹೃದಯ ಕಲಕುತ್ತಿದೆ ಎನ್ನ ಕರೆಯುತ್ತಿ ಮಂತ್ರಘೋಷದಲ್ಲಿ. ಸಂತಸ ಎರೆಯಲಿ ಸಂಭ್ರಮ ಕಣ್ಣಲ್ಲಿ. ಸಂತಸ ಎರೆಯಲಿ ಸಂಭ್ರಮ ಕಣ್ಣಲ್ಲಿ. ನಿನ್ನ ಸಖಿ ನಾನು ನನಗೆ ಭಯವೇ ಲೋಕ ಮಾತೆ ನಾನು. ನಿನ್ನ ಸಖಿ ನಾನು ನನಗೆ ಭಯವೇ ಲೋಕ ಮಾತೆ ನಾನು. ನೀಡುವ ಮಯವನು ಹೋಗಿ ಬಾಗಿ ಕರುಣೆ ತೋರು ನೀನು. ಹೋಗಲನು ಮತಿಯ ನೀಡುವು ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಸ್ವಾಮಿ,
ಬೇಡವೈ ಮುನಿಸು ಶಿವನೇ ನೀ ಕರೆ ಕಳಿಸು ಪಿತನ ಮನೆ ಆಸೆ ಪತಿ ಕರಿಸು ಎನ್ನ ನೀ ಕರೆ ಮರಳಿ ಹೋಗಲಿ ನನಗೆ ಜೀವವು ನಿಲ್ಲದು ಏನದು ಬಿಡದು ಜೀವವು ನಿಲ್ಲದು ಏನದು ಬಿಡದು ಎನ್ನ ಬೇಸರವ ಕೇಳಿಕೊಂಡಿರು ಪರಮ ಶಿವನೇ ಪೊರೆಯೋ ಎನ್ನ ಬೇಸರವ ಕೇಳಿಕೊಂಡಿರು ಪರಮ ಶಿವನೇ ಪೊರೆಯೋ ಸಕಲ ಕಾಯಕೋ ವಿಶ್ವನಾಥ್ ಎನ್ನಂತರಾಳಾರಿಯೋ ಹೋಗಲನು ಮತಿಯ ನೀಡುವುದು ಎನ್ನ ಮನದಾಸಿಯ ಶಿವನೇ ನೀನೊಲ್ಲೆಯ ಎನ್ನ ಭಾವ ಎನ್ನ ಜೀವ ನೀನೆ ಓ ದೇವಾ ಎನ್ನ ಮನದಾಸಿಯ ಶಿವನೇ ನೀನೊಲ್ಲೆಯ ಹರನೇ ನೀನೊಲ್ಲೆಯ ಶಿವನೇ ನೀನೊಲ್ಲೆಯ ಹೇ ದಯಾಮಯನಾದ ಶಂಕರ ನಾನು ಮಾಡಿದ ಅಪರಾಧವಾದರೂ ಏನು ನಿನಗಾದ ಅಪಜಯವು ನನಗಲ್ಲವೇ ಮಾತನಾಡ ಸ್ವಾಮಿ ಮಾನ್ಯ ಮನದಾಸೀನು ಮುನಿಸಿಲ್ಲದೆ ಮನ್ನಿಸು ನಿನ್ನ ಧರ್ಮಪತಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು ಇದೋ ನಿನಗೆ ನಮೋ ಎಂದು ನಮಸ್ಕರಿಸುವೆನು ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸದಿರು ರಾಜರಾಜೇಶ್ವರಿ ಮಹಾಯಜ್ಞದಳು ಫಲವಿಲ್ಲ ಮಹಾಯಜ್ಞದಳು ಫಲವಿಲ್ಲ ಮಹಾಮಧಾಂಧ ನಿನ್ನ ಪಿತ ದಕ್ಷ ಯಜ್ಞಕ್ಕೆ ಹೋಗದಿರು ತಾಯೇ ಹೋಗದಿರು ತಾಯೇ ಹೋಗದಿರು ತಾಯೇ ಸತಿ ಎಚ್ಚರ ನನ್ನ ಜೀವನ ಚಕ್ರ ಸೋತ್ರಧಾರಕನಾರು ಅವನೇ ಅವನೇ ಓ ಶಿರ್ವಾಣ್ ನುಡಿತಿರುವ ತಾಂಡವ ಮೂರ್ತಿಯು ನನಗೆ ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವ ನೀ ಮಹಾದೇವನು ನನಗುಂಟೆ ಹಾಗೆ ದಕ್ಷ ದೇವನಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ ನೋಡ್ದ್ಯಾ ದೇವ ನನ್ನ ಹತ್ತಿರವಾದ್ರೂ ಕೊಂಡು ಬ್ರಹ್ಮೋಷದಾಶರನ್ನೊಟ್ಟುಗೂಡಿಸ ನನಗೆ ಧಿಕ್ಕಾರವೇ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ
ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನನ್ನು ಹೋಗೆಂದು ಹೇಳುತ್ತಿರುವೆಯಾ? ಕೈ ಸನ್ನೆಯೇ ಕೈಲಾಸಪತಿ. ಇರಲಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನು ಈಗಲೇ ದಕ್ಷ ಲೋಕಕ್ಕೆ ಹೋಗುವೆನು. ಕುಮಾರ ನಂದೀಶ್ವರ, ಆದಿಶಕ್ತಿಗೆ ನಮಸ್ಕರಿಸುವೆ. ನಂದೀಶ್ವರ, ಅನಾದಿ ಭಕ್ತ ಭೃಂಗಿಗಳ ಮೊದಲಾದಷ್ಟ ಮಹಾಕೋಟಿ ಗಣಾಧೀಶ್ವರನ ಬರಮಾಡು. ನಾನು ಈಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿರುವುದು. ಸ್ವಾಮಿ, ಪ್ರಾಣೇಶ್ವರ, ಸ್ವಾಮಿ, ಪ್ರಾಣೇಶ್ವರ,